ಹಾಲಟ್ಟಿಯ ಶ್ರೀ ಗಜಲಕ್ಷ್ಮಿ ಸಾರ್ವಜನಿಕ ಗಜಾನನ ಮಂಡಲ ವಿದ್ಯಾನಗರದ ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವವು ಹಾಲಟ್ಟಿಯ ಶ್ರೀ ಶಿವಲಿಂಗಪ್ಪ ಚನ್ನವರ ಕಾನ್ವೆಂಟ್ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವದ ನಿಮಿತ್ತ ಸೆಪ್ಟೆಂಬರ್ 3ರ ಬುಧವಾರ ಬೆಳಗ್ಗೆ 7:30ಕ್ಕೆ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಿತು. ಬಳಿಕ ಸುಮಂಗಳಿಯರಿಗೆ ಅರಿಶಿನ ಕುಂಕುಮ ಕೊಡುವುದರೊಂದಿಗೆ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಮಠ ಚಿಂಚಣಿಯ ಪರಮ ಪೂಜ್ಯ ಶಿವಪ್ರಸಾದ ದೇವರು ಸಾನ್ನಿಧ್ಯವನ್ನ ವಹಿಸಿದ್ದರು. ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಹಾಗೂ ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಮಠ ಚಿಂಚಣಿಯ ಪರಮ ಪೂಜ್ಯ ಶಿವಪ್ರಸಾದ ದೇವರು ಆಶೀರ್ವಚನ ನೀಡಿದ್ರು. ಕುಂಕುಮ ಅಲಂಕಾರ ಸಂಕೇತ. ಆಮೇಲೆ ಅರ್ಶನ ಮೊದಲು ಮದುವೆಯಾಗ ಮಚ್ಚ 50-60 ವರ್ಷದ ಹಚ್ತಿದ್ರು. ಅರ್ಶನ ಯಾವಾಗ ಹಚ್ತಿದ್ರು? ಕೈ ನೋವಾದ್ರೆ, ಕಾಲು ನೋವಾದ್ರೆ ಪೆಟ್ಟು ಹಚ್ಚಿದ್ರೆ ಹಚ್ತಿದ್ರು. ಮತ್ತೆ ಇದ್ಯಾವ ಪೆಟ್ಟು ಮದುವೆಯಾಗ? ದೊಡ್ಡ ಪೆಟ್ಟು ಮಲ್ಲೇಶ್ವರ. ಅದಕ್ಕಾಗಿ ಅರ್ಶನ ಹಚ್ತಾರ. ಎಲ್ಲ ಇಬ್ಬರಿಗೂ ಅರ್ಶನ ಹಚ್ತಾರು. ಅವ್ರಿಗೆ ಚೂರು ಇರ್ತಾರಲ್ಲ ಸೈಡ್, ಇವ್ರು ಬಾಳ ಹಚ್ಕೋತಾರ. ನಮಗೂ ಸ್ವಲ್ಪ ಪೆಟ್ಟಾಗ ಆಗ್ಬಾರ್ದಷ್ಟೇ. ದೊಡ್ಡ ಹಚ್ಕೊಂಡ್ರೆ ಪ್ರೀತಿ ಹಚ್ಚ ತಿಳ್ಕೊಬೇಕು. ದೊಡ್ಡದು ಸುಡ್ತಿರು ರೂಪಾಯಿ ಅಷ್ಟ. ಮತ್ತ ಸಾಂಗ್ ಹಚ್ಕೊಂಡ್ರೆ ಕಡಿಮೆ ಆಕೈತಿ. ಇವು ಚಿತ್ತಿತ್ನಾಗ ಬಂದವಲ್ಲ, ಇವು ಚಿಕ್ಕಳಿಗಳು, ಇವು ಹಾಮಾಚೋಳ ಬಂದಾವ. ಅವ್ ಏನಾಗ್ಯಾನಂದ್ರೆ ಹಾಮಾಚೋಳ ಆಗ್ಯಾನ. ನೀವು ತೋರಿಸ್ಕೊಟ್ಟ ಆಗೈತೆ ಹಂಗೆ ಹಚ್ಕೋಬಾರ್ದು. ನಾವು ಕುಂಕುಮ ಹಚ್ಕೊಳ್ಬೇಕು. ನೀವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸೋರು ನೀವ. ಮತ್ ನೀವ ಕುಂಕುಮ ಹಚ್ಕೊಳ್ಳಿಲ್ಲ, ನೀವ ಗಂಧ ಹಚ್ಕೊಳ್ಳಿಲ್ಲ, ನೀವ ಅದೇನ ಅರ್ಶನ ಹಚ್ಕೊಳ್ತಾರೆ ಹಚ್ಕೊಳ್ಳಾರ ಯಾರು. ಮತ್ ನೀವು ಹಚ್ಚಾಕ್ ಬಂದಾಗ ಏನ್ ಮಾಡ್ತೀರಿ? ಆ ತಾಳಿ ಹಚ್ತೀರಿ. ಮೊದಲು ತಾಳಿ ಹಚ್ಚೋದು ಅನ್ನೋದಿಲ್ಲ. ಒಬ್ಬರು ತಾಳಿ ಹಚ್ಕೊಂಡ್ರೆ ಕುಂಕುಮ ಹಚ್ಕೊಳ್ಬೇಕು. ಮತ್ತೆ ತಾಳಿಗೆ ಹಚ್ಚ ಹೇಳ್ಬೇಕು. ಇದು ಬಂದದ್ದನ ಆ ತಾಳಿಯಿಂದ. ತಾಳ್ಮೆ ಎಂಬ ತಾಳಿ ಧರಿಸಿ ಗೃಹಿಣಿಯಾಗಿ ಬಾ ಮನೆಗೆ ಕರುಲತೆ ಹೂವು ಮುಡುವುದು ಕವಿ ಹೇಳ್ತಾನೆ. ಒಬ್ಬ ಹೆಣ್ಮಗಳು ಮುಂದೆ ಹಂಚಿತ ಗಂಡನ ಬೇಕಿರತ್ತೆ. ಕಾರ್ಯಕ್ರಮಗಳಲ್ಲಿ ನಾವು ಪ್ರವಚನಗಳನ್ನು ಹೇಳ್ತೇವೆ. ಅನೇಕ ಗಜಾನನ ಯುವಕ ಮಂಡಳಿಯಲ್ಲಿ ಪ್ರಸಾದವನ್ನ ಮಾಡಿಸ್ತಾರೆ, ಡಿಜೆ ಮಾಡಿಸ್ತಾರೆ. ಆದ್ರೆ ನಮ್ಮ ಗಜಲಕ್ಷ್ಮಿಯ ಗಜಾನನ ಯುವಕ ಮಂಡಳಿ ಎಲ್ಲ ತರುಣರು ನಾವು ಪ್ರಸಾದ ಮಾಡೋಣ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡೋಣ. ಆದರೆ ಮೊದಲು ತಾಯಿಯಂದರ ಮಡಲಿಗೆ ಉಡುತುಂಬಿ ಮೆಕ್ಕ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳಿ ಇವತ್ತೆಲ್ಲರ ಮಡಲಿಗೆ ಉಡುತುಂಬತಕ್ಕಂತ ಕಾರ್ಯಕ್ರಮ ಏನ್ ಮಾಡಿದ್ದಾರೆ. ವಿಶೇಷವಾಗಿ ಹೃದಯ ತುಂಬಿ ನಾನು ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ಲಿಕ್ಕೆ ಇಚ್ಛಾ ಪಡ್ತೇನೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಾಲಟ್ಟಿಯ ಸಕಲ ಸದ್ಭಕ್ತರು ಬಹುಶಃ ಬಹಳ ಖುಷಿ ಆಯ್ತು. ಮೊಟ್ಟ ಮೊದಲಿಗೆ ನಿಮ್ಮೂರಿನ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ಹಾಲಟ್ಟಿ ಭಕ್ತರ ಮನಸ್ಸು ಹೇಗಿದೆ ಅಂದ್ರೆ ಹಾಲಿನಷ್ಟೇ ಪವಿತ್ರವಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಪೂಜನೀಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಅಲ್ಲಮ ಪ್ರಭು ಮಹಾಸ್ವಾಮೀಜಿ ಅವರು ಯಾವುದೇ ಕಾರ್ಯಕ್ರಮ ಇದ್ರು ನಿಮ್ಮೂರಿಗೆ ಬರ್ತಾ ಇದ್ರು ಅನ್ನುವಂಥದ್ದನ್ನ ನಾನು ಕೇಳ್ಪಟ್ಟೆ. ಇವತ್ತಿನಿಂದ ಎಲ್ಲ ಹಾಲಟ್ಟಿಯ ಶರಣ ತಂದೆ ತಾಯಿಗಳಿಗೆ ಮಗನಾಗಿ ಒಂದು ಮಾತನ್ನ ಹೇಳುತ್ತೇನೆ. ಇವತ್ತಿನಿಂದ ಹಾಲಟ್ಟಿಯವರಿಗೆ ಅಲ್ಲಮ ಪ್ರಭು ಸಿದ್ಧ ಸಂಸ್ಥಾನದ ಮಠ 24 ತಾಸು ನಿಮಗಾಗಿ ಬಾಗಿಲು ತೆರೆದಿರುತ್ತದೆ ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಸಂದರ್ಭದಲ್ಲಿ ನೀವು ಹಾಲಟ್ಟಿಯವರು ಚಿಂಚನೆಯ ಮಠಕ್ಕೆ ಕರೆ ಮಾಡಿದ್ರೆ ಚಿಂಚನೆಯ ಸ್ವಾಮಿಗಳು ನಿಮ್ಮ ಸೇವೆಗೆ ಸದಾಕಾಲ ಸನ್ನದ್ಧರಾಗಿ ಇರ್ತಾರೆ ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಶಿವಪ್ಪ ಗುರಪ್ಪ ಚನ್ನವರ, ಸುರೇಶ್ ಗುರುಸಿದ್ದ ಪಟ್ಲಿ, ಬಾಬಾ ಸಾಹೇಬ ಜಾಡ್ವಾಲೆ, ಭೀಮ್ಸೇನ್ ಅರ್ಬಾವಿ, ದತ್ತಾ ಬನ್ನನ್ನವರ್, ಸಂಜುಶ್ರೀ ಚನ್ನವರ್, ಮಲ್ಲೇಶಿ ಶಂಕರ ಲಿಂಬಿಗಿಡ ಹಾಗೂ ಸಮಸ್ತ ಚನ್ನವರ್ ಹಾಗೂ ಲಿಂಬಿಗಿಡ ಬನ್ನನ್ನವರ್ ಮಾಳಿ ಹಾಗೂ ಅರ್ಬಾವಿ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಭೀಮ್ಸೇನ್ ಶಂಕರ ಚನ್ನವರ್ ಸ್ವಾಗತಿಸಿದ್ರು. ದೀಪಂ ಶರಣಪಾತ್ರ ಮಾಮೋದರಮೇಶಾನಾಂ ಭಕ್ತವತ್ಸಲ ಶಂಕರಸೂತ್ರಂ ಸಮರ್ಪಯಾಮಿ. ಗುರುಪಾದ ಪೂಜನಂ ಕರಿಷ್ಯಾಮಿ. ಓಂ ಭೂರ್ಭುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಲಿಂಗಂ ಶಿವಾಕಾರಂ ಚಿತ್ತಸ್ಮೃಂಗಧರಂ ಮಂದಾರಯಾಮಿ. ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ ಜಯ ಇಷ್ಟಲಿಂಗ ಇದ್ವಿದಾರ
ಪಾರ್ಥಮೋಕ್ಷದಾಯಕ ಮಹೇಶ ಪಾವನ ನಾಮೆ ಭವಾನ ಭಾವಲಿಂಗ ಭವ ವಿಭಂಗ ಭಕ್ತ ಬಾಲಕ ಭಜಾಮಿ ಭವಾನ ಜಯ ಶಂಕರ ಲಿಂಗ ಜಯ ಜಯ. ಒಂದು ನಿಟ್ಟಿನಲ್ಲಿ ಬಂದಿರತಕ್ಕಂತ ನಮ್ಮ ಚಿಂಚಣಿಯ ಶ್ರೀಮನ್ ನಿರಂಜನ ಶಿವಪ್ರಸಾದ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಹಾಲಟ್ಟಿ ಗ್ರಾಮಕ್ಕೆ ಅವರು ಎಲ್ಲರೂ ಚಪ್ಪಾಳೆ ಸುರಮನೆಯೊಂದಿಗೆ ಅವ್ರನ್ನ ಸತ್ಕರಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ.